ನೋಡಿ ಬೆಂಡೆಕಾಯಿ ಬಜ್ಜಿ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ, ಗರಿ ಗರಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಸ್ನೇಹಿತರೆ, ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಸ್ನೇಹಿತರೆ? ಚೆನ್ನಾಗಿದ್ದೀರಾ? ಜಗಳ ಮಾಡ್ತಾ ಇದ್ದಾರೆ. ಬೆಳಗ್ಗೆನೆ ಜಗಳ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ಬೆಳಗ್ಗೆನಿಲ್ಲ, ಮಧ್ಯಾಹ್ನ ಈಗ 12 ಗಂಟೆಗಿದೆ ಟೈಮು. ಒಂದು ಗಂಟೆ. ನಾನೀಗ ಕೆಲ್ಸಕ್ಕೆ ಹೋಗಿ ಬಂದೆ ಸ್ನೇಹಿತರೆ. ಬೆಳಗ್ಗೆ ಉಪ್ಪಿಟ್ಟು ಮಾಡ್ಕೊಟ್ಟಿದೆ. ಒಂದು ಸ್ವಲ್ಪ ಜಗಳ ತೋರಿಸ್ತಂಗಪ್ಪ ನಿಮಗೂ ಒಟ್ಟು. ಹೌದಲ್ಲ, ನಾನು ಹಳಿ ಮುದುಕಿ, ಮತ್ತೆ ನೀವೇನು? ಅಲ್ಲ ನೀವೇನ್ರಿ, ನೀವು ಹಳಿ ಮುದುಕ್ರ ಅಲ್ವಾ? ಹೌದೌದು ಹೋಗ್ರಿ. ನೋಡಿ ನಾನು ಹಳಿ ಮುದುಕಿ ಅಂತೆ, ಅವ್ರೇನು ನೋಡಿ ಹಳಿ ಮುದುಕ್ರಲ್ಲ ಅವರು ಕೂಡ. ನೋಡಿ ಸ್ನೇಹಿತರೆ, ಅಪ್ಪ ಮಗಳು ಜಗಳ ಮಾಡ್ತಾ ಇದ್ದಾರೆ ಡ್ರೆಸ್ಸಿಗೋಸ್ಕರ. ಈಗ ಏನು ಮಾಡ್ತಾಳೆ, ಅವ್ರ ಪಪ್ಪನೂ ಆ ಪ್ಯಾಂಟ್ ಹಾಕೋತಾಳೆ. ಅವ್ರ ಪಪ್ಪ ನೀ ಪ್ಯಾಂಟ್ ಹಾಕೋ, ನಾನು ಹಾಕೋತ್ನದು ಬರೀ ಇಸ್ಕೋತಾಳು. ಅದಕ್ಕೆ ಹೇಳತ್ತಾರ ಅವ್ರೀಗ. ಸ್ನೇಹಿತರೆ, ಈಗ ಸಂತೆಗೆ ಹೋಗಿ ಬಂದೆ. ಏನೇನು ತಂದಿದ್ದೀನಿ ಅಂತ ತೋರಿಸ್ತೇನೆ ಬನ್ನಿ. ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಸಂತೆಗೆ ಏನು ಹೋಗ್ತಿರ್ಲಿಲ್ಲ. ತರಕಾರಿ ಇತ್ತು ಆಲ್ಮೋಸ್ಟು, ಮತ್ತು ಅದು ಇದು ತೊಗೊಂಡ್ಬಂದು. ಸಂತೆಗೆ ಹೋದರೆ ಅಂತೂ ಬಿಡೋದಕ್ಕೆ ಬರೋಲ್ಲ. ತೊಗೊಂಬಂದಿದ್ದೀನಿ, ಬನ್ನಿ ತೋರಿಸ್ತೇನೆ ಏನಂತೇಳಿ. ಎಲ್ಲ ತೊಗೊಂಬಂದೀವಿ. ನಮ್ಮ ಮೇಡಮ್ಮರು ಎಲ್ಲ ಚೀಲನ ಇದನ್ನು ಮಾಡಿಬಿಟ್ರು. ಪೇಪರ್ ಹಾಸ್ರಿ ಅವು ಬಾಳೆಹಣ್ಣು ನೇರಳೆ ಹಣ್ಣು ಕೊಡಿ ಕಡೆ. ಸ್ನೇಹಿತರೆ, ಮೆಕ್ಕೆಜೋಳ ಒಂದು ಚೀಪ್ ಇತ್ತು, 50 ರೂಪಾಯಿಗೆ 2 ಹೇಳಿದರು. ನಾವು 50 ರೂಪಾಯಿಗೆ 3 ಮಾಡಿ ಮೊದಲು ಪೇಪರ್ ಹಾಸ್ರಿ ತೆಗೆದು ಸೊಪ್ಪಿಡು, ಮತ್ತು ನೀರು ಬರ್ತೈತಿ. ಮಳೆ ಸ್ಟಾರ್ಟ್ ಆಗಿದೆಯಲ್ಲ ಸ್ನೇಹಿತರೆ, ಅದಕ್ಕಾಗಿ ನೋಡಿ ಹಸಿ ನೆಲಗಡಲೆ ಕೂಡ ತಂದೀವಿ. ಹಸಿ ನೆಲಗಡಲೆ, ಇನ್ನೊಂದು ಮೆಕ್ಕೆಜೋಳ ನೋಡಿ. ಇಲ್ಲಿ 3 ಮೆಕ್ಕೆಜೋಳ 50 ರೂಪಾಯಿ 3 ಕೊಟ್ಟರು, ಹಾಗಾಗಿ ತೊಗೊಂಡು ಬಂದೀವಿ. ಮೆಂತ್ಯ ಸೊಪ್ಪು ನೋಡಿ ಸ್ನೇಹಿತರೆ. ಬೆಂಡೆಕಾಯಿ ತಂದೀನಿ, ಹಾಗಲಕಾಯಿ, ಬೀನ್ಸು, ಶುಂಠಿ ಇರಲಿಲ್ಲ ಮನೆಯಲ್ಲಿ. ಶುಂಠಿ, ಇದು ಕೊತ್ತಂಬರಿ ನೋಡಿ, ಕೊತ್ತಂಬರಿ, ಹರಿವೆ ಸೊಪ್ಪು, ಹಾಗೆ ಇವು ದಪ್ಪ ಮೆಣಸು, ಕ್ಯಾರೆಟು ಜಾಸ್ತಿ ಬೇಕು. ಧನುಷ್ಯ ಕೂಡ ತಿಂತಾನೆ. ನನಗೂ ಸ್ವಲ್ಪ ಇದಿಲ್ಲ, ಕ್ಯಾರೆಟು ಇಂಥದ್ದೆಲ್ಲ ಹಸಿ ತರಕಾರಿ ಸ್ವಲ್ಪ ಜಾಸ್ತಿ ತಿನ್ಲಿಕ್ಕೆ ಹೇಳಿದ್ದಾರೆ. ಅದೇ ಸ್ವಲ್ಪ ತೊಗೊಂಬಂದಿದ್ವಿ. ಆಲೂಗಡ್ಡೆ, ಎಷ್ಟು ಕಾಯಿ ಮೆಣಸು, ಮತ್ತು ಲಿಂಬು ಹಣ್ಣು ಇರಲಿಲ್ಲ ಮನೆಯಲ್ಲಿ. ಎಲ್ಲೆಲ್ಲಿ ಉಳ್ಕೊಂಡು ಹೋದಲ್ಲ ಲಿಂಬು. ಹಾಗೆ ಎಲ್ಲ ಥರ ಅಷ್ಟೇ. ಇಲ್ಲಿ ಮುಳ್ಸು ಅಂತ ಇದೆ, ಅಲ್ಲಿ ಮೆಂತ್ಯ ಪಲ್ಯ. ಇಲ್ಲಿ ಬಂದು ಇವು ನೇರಳೆ ಹಣ್ಣು ನೋಡಿ, ಎಷ್ಟು ಚೆನ್ನಾಗಿದೆ ನೇರಳೆ ಹಣ್ಣು ನೋಡಿ, ಕಲರ್ಫುಲ್ ಆಗಿದೆ. ಈಗಷ್ಟು ನಮ್ಮ ಅಮ್ಮರಿಗೆ ಒಂದು ಅರ್ಧ kg ಕೊಟ್ಟು ಬಂದೀವಿ ಬರುವಾಗ. ಇದು ಬಾಳೆಹಣ್ಣು. ಇವರು ಬಂದೀಗ ಮೆಂತ್ಯ ಸೊಪ್ಪು ಬಿಡಿಸ್ತಾ ಇದ್ದಾರೆ. ಇದು ಶೇಂಗಾ ಕೂಡ ತುಂಬಾ ಚೆನ್ನಾಗಿದೆ ರೀ. ಫೋನ್ ಬಂದೈತ್ರಿ, ಯಾರೋ ಅಮ್ಮಾರು ಮಾಡಿದ್ರು ನೋಡ್ರಿ. ನೋಡಿ ಶೇಂಗಾ ಚೆನ್ನಾಗಿತ್ತು. ಶೇಂಗಾ ನೋಡಿ, ಅದಕ್ಕೆ 100 ರೂಪಾಯಿ ತೊಗೊಂಡಿವಿ ಶೇಂಗಾ ನೋಡಿ. ಒಂದೇ ಕೈಲಿ ಹೊಡಿಲಿಕ್ಕೆ ಬರ್ತಾ ಇಲ್ಲ. ಇವನ್ನ ತೊಳಿಲಿಕ್ಕೆ ಹಾಕ್ತೀನಿ. ತೊಳಿಲಿಕ್ಕೆ ಹಾಕಿ ಬುಟ್ಟಿ ತರಕ್ಷೆ ಶೇಂಗಾ ಮತ್ತು ಶುಂಠಿ ಒಂದು ಬುಟ್ಟ್ಯಾಗ ಹಾಕೋಣ. ಮಣ್ಣು ಇರ್ತವೆ 2. ಇವು ಉಳ್ಕೋದು ಒಂದ್ರಾಗ ಇದನ್ನು ಮಾಡೋಣ. ಹೋಗಿ ಬುಟ್ಟಿ ತರೋ ಎಲ್ಲ. ನಾನೀಗ ಇದನ್ನೆಲ್ಲ ಎತ್ತಿಟ್ಕೊಂಡ್ಬಿಡ್ತೇನೆ ಸ್ನೇಹಿತರೆ. ಮೊದಲಿಗೆ ಲೇಟ್ ಆಗುತ್ತೆ. ಇದೆಲ್ಲ ಸೊಪ್ಪೆಲ್ಲ ಸೋಸಿ ರೆಡಿ ಮಾಡ್ಕೊಂಡ್ಬಿಡ್ಬೇಕು. ಇವಳು ನೋಡಿ ಎಂತ ಇದು ಇದ್ದಾಳೆ ಇವಳು. ನನ್ನ ಗಂಡನ ರೇನ್ ಕೊಟ್ಟಂಗೆ ನಮ್ಗೆ ಉಪ್ಪದ್ರ. ಹೌದಾ? ಅಲ್ಲ, ಒಂದು ಹಲಸಿನ ಹಣ್ಣು ಬಿಡಿಸ್ಕೊಳ್ತಾ ಇಲ್ಲ. ಅಪ್ಪ ಬಿಡಿಸ್ಕೊಡ್ಬೇಕು ಇವಳಿಗೆ. ಅಪ್ಪ ಬಿಡಿಸ್ಕೊಟ್ರೆ ಮಾತ್ರ ತಿಂತಾಳೆ ನೋಡಿ ಇವಳು. ಹಲಸಿನ ಹಣ್ಣು ಕೊಟ್ಟಾರ ನಮ್ಮ ಅಮ್ಮಾರು. ಚೆನ್ನಾಗಿ ಉಂಟ ಇದು. ಚೂರು ಕೊಡಿ, ನಾನು ತಿನ್ನಲ್ಲ. ಅರ್ಧ ಕೊಡು ಸ್ವಲ್ಪ. ಅಯ್ಯೋ ವಾರೆ ತಗೋ ಅಂತೇಳಿ ಬಾಯಿಗೆ ಹಾಕೊಂತಾಳ. ಎಂತ ಮಗಳು ಇರ್ಬೇಕು, ತಾಯಿಗೆ ತಕ್ಕ ಮಗ. ತಿನ್ಬೇಡ, ನೀವು ತಿನ್ಬೇಡಮ್ಮ. ಯಾಕ? ಮತ್ತೆ ನಮ್ಮ ಜೀವ ತಿಂತೀನಿ. ಯಾಕೆ ಹೇಳು?
ನಂಗೆ ಹಲಸಿನ ಹಣ್ಣು ಅಂದ್ರೆ ಆಗೋದಿಲ್ಲ ಸ್ನೇಹಿತರೆ, ತುಂಬ ಇಷ್ಟ. ಆದರೆ ನನ್ನ ದೇಹಕ್ಕೆ ಇದು ಆಗಲ್ಲ. ಉಲ್ಟಿ ಬಾತ್ರೂಮ್ಗೆಲ್ಲ ಎಡ್ತಾಕ್ಬೇಕಾಗುತ್ತೆ. ಅದಕ್ಕಾಗಿ ನಂಗೆ ಆಗೋದಿಲ್ಲ, ತಿನ್ಬೇಡ ಅಂತ ಹೇಳೋದಳು. ಅದಕ್ಕೆ ನಾನು ಒಂದೇ ಪೀಸ್ ತೊಗೊಂಡಿದ್ದೇನೆ, ಚಿಕ್ಕದು. ಬನ್ನಿ ಹೋಗಿ ಬರುವ. ಏನು ಮತ್ತೆ ಇಲ್ಲಿ 7 ಆಗ್ತಿದ, 7 ಗಂಟೆ ಆಯ್ತು ನೋಡಿ. ಯಜಮಾನ್ರು ಹೇಗೆ ಅದು ಬೈತಾ ಇದ್ದಾರೆ. ಆಸ್ಪತ್ರೆಗೆ ಹೋಗ್ಲಿಕ್ಕಿದೆ. ನಮ್ಮ ಮನೆ ಹತ್ರ ಹೂ ನೋಡಿ ಎಷ್ಟು ಚೆನ್ನಾಗಿದೆ. ಬ್ಲೂ ಕಲರ್ ಹೂ ಎಷ್ಟು ಚೆನ್ನಾಗಿದೆ. ತುಂಬ ದೊಡ್ಡದಾಗಿದೆ. ಎಲೆಗಳು ಹಾಕಬೇಕು. ಸ್ವಲ್ಪ ಮಳೆ ಬಿಟ್ಟಿದೆ ಅಂತ ಬಟ್ಟೆ ಹಾರಾಕಿವಿ. ಬನ್ನಿ ಹೂ ನೋಡುವ. ಇವತ್ತು ಹೂ ಕೊಯ್ದಿಲ್ಲ, ನಾಳೆ ಬೆಳಿಗ್ಗೆ ಎಷ್ಟು ಅರಳುತ್ತೋ ನೋಡ್ಬೇಕಂತೇಳಿ. ಅಡಿ ಎಷ್ಟು ಚೆನ್ನಾಗಿ. ಹೂ ಕೊಯ್ತೇನ ಈಗ? ನಾಳೆ ಮಳೆ ಬಂದರೆ ಏನಾಗುತ್ತೆ, ಎಲ್ಲ ಬಿದ್ದು ಬಿಡ್ತಾವ ಕಣೋ ಕೆಳಗಡೆ. ನಾನು ಹೂ ಬೆಳಗ್ಗೆನೆ ಕೊಯ್ಬೇಕು. ಒಂದು ದಿನ ಅರಳಿದ ಮೇಲೆ ಚಂದ ಕಾಣುತ್ತೆ, ವಿಡಿಯೋ ಮಾಡಬೇಕು, ಫೋಟೋ ತೆಗಿಬೇಕು ಅಂತ ಮಾಡಿದ್ದು. ಏನು ಮಾಡಕ್ಕೆ ಬಂದ್ರೆ ಯಜಮಾನ್ರಿ ಅಂತ ಮಾಡಿದ್ದೆ. ಆದರೆ ಮಳೆಗೆ ಈ ಥರ ಬಿದ್ದು ಎಲ್ಲ ಬೆಳಗ್ಗೆ ಅನ್ನೋ ಅಷ್ಟರಲ್ಲಿ ಫುಲ್ ಏನು ಕೊರ ಮಾಡಾಕ್ತೀವಿ. ನೋಡಿ ಅದಕ್ಕಾಗಿ ಇಲ್ಲಿ ನೋಡಿ ಈ ಥರ ಏನಾಗುತ್ತೆ, ಮಳೆ ಬಿದ್ದು ನೋಡಿ ಇಲ್ಲೆಲ್ಲ ಎಷ್ಟೊಂದು ಮೊಗ್ಗಿಗಳು ಮಣ್ಣಲ್ಲಿ ಹೂತು ಹಾಕಿದಾವೆ. ಹೂತು ಎಲ್ಲ ಏನಾಗಕ್ಕೈತೆ ಸ್ನೇಹಿತರೆ ಅಂದರೆ, ಈ ಥರ ಎಲ್ಲ ಮಣ್ಣಾಗಿಬಿಟ್ಟಿರ್ತಾವೆ. ಬೆಳಗ್ಗೆ ಹೇಳೋಷ್ಟರಲ್ಲಿ ಕೆಂಪು ಮಣ್ಣಾಗಿಬಿಟ್ಟಿರ್ತಾವೆ. ಹೂ ಎಲ್ಲ ಬಂದು ಕೆಂಪು ಮಣ್ಣು, ನೋಡೋದಕ್ಕಾಗಲ್ಲ, ಆ ಥರ ಆಗಿಬಿಡ್ತಾವೆ. ಕೊಯ್ಯೋದಕ್ಕಾಗಲ್ಲ, ಇಷ್ಟ ಆಗಲ್ಲ. ಅದಕ್ಕೆ ಈಗ 2-3 ದಿನ ಆಯಿತು ಮೊಗ್ಗಿನೇ ಕೊಯ್ದು ಮಾಲೆ ಮಾಡಿ ಇಟ್ಬಿಡ್ತೀನಿ. ಆಲ್ರೆಡಿ ನಿಮ್ಮ ಕಾಂತ್ರ ಬಂದು ನೋಡಿ, ಬೆಳಗ್ಗೆನೇ ಹಾಕಿದ್ದೇನೆ ಈ ಥರ ನಾನು ಸೂಡಿಗೆ. ಇಂಥದ್ದೇ ಒಂದು ಮಾಲೆ ನಮ್ಮ ಅಮ್ಮರಿಗೆ ಮಾಡಿಕೊಟ್ಟಿದ್ದೇನೆ ಸೂಡಿಗೆ. ಎಷ್ಟು ಚೆಂದಾಗಿದೆ ಗೊತ್ತಾ. ಅದಕ್ಕಾಗಿ ನಾಳೆ ಒಬ್ಬರಿಗೆ ಕೊಡಲಿಕ್ಕಿದೆ ಹೂ ಬೇಕಂತ, ಅವರಿಗೆ ನಾಳೆ ಕೊಡ್ತೀನಿ. ಅಲ್ಲ ಗಣೇಶ್, ನಾಳೆ ಬೇಕಾಗಿ ಒಬ್ರಿಗೆ ಅಮ್ಮರಿಗೆ ಹೇಳ್ಯಾರ ಗಣೇಶ್. ಇವತ್ತು ನಾಳೆಗೆ ಹೋಗಿ ಕೊಡಬೇಕು. ನೋಡಿ ಗಿಡ ತುಂಬ ಹೂವು ಮೊಸರು ಚೆಲ್ಲಿದ ಹಾಗೆ ಆಗಿದೆ. ಇನ್ನು ಮತ್ತೆ ಕಟ್ ಮಾಡ್ತೀನಿ, ಎಲ್ಲ ಗಿಡಗಳನ್ನ ಕಟ್ ಮಾಡಿ ಮತ್ತೆ ಇದನ್ನು ಮಾಡ್ತೀನಿ. ಚೆಂದ ಹಾಕಬೇಕು ಆಯಿತಾ. ಈ ಕಡೆದೆಲ್ಲ ಕಾಣ್ತಾ ಉಂಟಾ ಸ್ನೇಹಿತರೆ? ನಾನು ಲೈಟ್ ಹಾಕಿದ್ದೀನಿ. ಯಾಕೆ ಲೈಟ್ ಹಾಕಿದ್ದೀನಿ ಅಂದರೆ, ಮಳೆ ಬಂದು ಎಲ್ಲ ಕತ್ಲಾಗಿದೆ. ಎಷ್ಟು ಚೆನ್ನಾಗಿ ನೋಡಿ ಹೂವಾಗಿದೆ. ಇದು ಈ ಕಲರಲ್ಲಿ ಹೂವಾಗಿದೆ. ಇದು ಒಂದು ಬಾಡಿ ದೇಗ ತೆಗೆದುಬಿಡುತ್ತೆ. ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ, ಮಸ್ತಾಗಿದೆ. ಯಜಮಾನ್ರೇ ಹಾಂ ಹೋಗೋಣ ನೋಡಿ ಸ್ನೇಹಿತರೆ, ಹೋಗೋಣ ಬೇಗ ಅಂತ ಬೈತಾ ಇದ್ದಾರೆ ನೋಡಿ. ಹಲಸಿನ ಹಣ್ಣು ಅಯ್ಯಪ್ಪ ತಿನ್ಬೇಕು ಅನ್ನಿಸ್ತಾ ಉಂಟು ನನಗೂ ಕೂಡ, ಆದರೆ ಆಗಿ ಬರೋಲ್ಲ. ಏನು ಮಾಡೋದು, ಮನಸ್ಸು ಕೇಳ್ತಾ ಇಲ್ಲ. ಮತ್ತೊಂದು ತಿಂತ ಇದ್ದೀನಿ, ಗೊತ್ತಿಲ್ಲ. ಮಳೆ ಹತ್ತಿದೆ, ಏನಾಗಲ್ಲ. ನಂಗೆ ಡ್ರೆಸ್ ಹಾಕೋದು ಬೇಯ ಥರ ಸ್ನೇಹಿತೆ. ಮಗಳಿಗೆ ತುಂಬ ಇಷ್ಟ ಇದು, ಬಿಡಿಸ್ಕೊಡ್ತಾ ಇದ್ದಾರೆ ನೋಡಿ. ಅದೇ ನಾನು ಬಿಡಿಸ್ಕೊಡಂದ್ರೆ ಕೊಡ್ತೀರಾ ನೀವು? ಹಾಂ ನೋಡಿ ಎಂಥ ಗುಣ ಇರಬೇಕು ಇವರಲ್ಲಿ. ಮಗಳಿಗೆ ಬಿಡಿಸ್ಕೊಡ್ತಾರಂತೆ, ನನಗೆ ಇಲ್ಲತ್ತು ಬಿಡಿಸಿ. ಯಾಕೆ ಬನ್ನಿ ನೋಡಿ, ಆಸ್ಪತ್ರೆಗೆ ಹೋಗ್ತೀನಿ 7 ಗಂಟೆ ನಂತರ ಇದೆ. ಇಲ್ಲೆಲ್ಲ ಸ್ಕಿನ್ ಉರಿತಾ ಇದೆ. ಇದು ಯಾಕೆ ಅಂತೇಳಿ ಗೊತ್ತಿಲ್ಲ. ಏನೋ ಕಮ್ಮಿ, ಕ್ಯಾಲ್ಸಿಯಮ್ ಏನೋ ಕಮ್ಮಿ ಅಂತ ಹೇಳ್ತಾ ಇದ್ದಾರೆ. ಅದು ಹೊಟ್ಟಾಗಿ ಇದೆಲ್ಲ ಉರಿತಾ ಇದೆ ನೋಡಿ. ಈಗ ಮಳೆಗಾಲಕ್ಕೆ 2 ವಾರದಿಂದ ಆಯಿತು. ಜಾಸ್ತಿ ನೋವಾಗಿದೆ. ಇವತ್ತು ಸ್ವಲ್ಪ ಹೋಗಿ ಬರ್ತೇನೆ, ಏನು ಹೇಳ್ತಾರೆ ಗೊತ್ತಿಲ್ಲ. ಹೋಗಿ ಬಂದ್ಮೇಲೆ ಇವತ್ತೊಂದು ರೆಸಿಪಿ ಮಾಡ್ತಾಯಿದ್ದೀನಿ ನೋಡಿ, ಬೆಂಡೆಕಾಯಿ ಬಜ್ಜಿ. ಯಾರಾದರೂ ತಿಂದಿದ್ದೀರಾ ಸ್ನೇಹಿತರೆ? ಬನ್ನಿ ಈ ಥರ ಬೆಂಡೆಕಾಯಿ ಬಜ್ಜಿನ ಯಾವ ಥರ ಮಾಡೋದು ಅಂಥೇಳಿ ಫುಲ್ ವಿಡಿಯೋ ನೋಡಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸರ್ವ್ ಮಾಡಿ ಸ್ನೇಹಿತರೆ. ಬೆಂಡೆಕಾಯಿ ಬಜ್ಜಿ ಅಂತೂ ಮಸ್ತಾಗಿದ್ದಾವೆ, ಟೇಸ್ಟ್ ಅಂತೂ ಸೂಪರಾಗಿವೆ. ನಿಮಗೂ ಕೂಡ ಕಾಣ್ತಿರ್ಬೋದು. ಯಾರಿಗೆಲ್ಲ ಇಷ್ಟ ಅಂತೇಳಿ ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ನೋಡಿ ಇಲ್ಲಿ ಏನು ಬಿಚ್ಚಿದ್ನೆಲ್ಲ ಏತ ಯಾವ ಥರ ಬಂದಿದೆ, ಟೇಸ್ಟ್ ಸೂಪರ್. ಇಲ್ಲಿ ಬೆಂಡೆಕಾಯಿನ ತೊಗೊಂಡಿದ್ದೇನೆ. ಬೆಂಡೆಕಾಯಿ ಈಗ ನಾವು ಈ ಥರ ತೆಗಿಬೇಕಾಗತ್ತೆ. ನೋಡಿ ಇಲ್ಲಿ ಏನು ತೆಗ್ದಿವಲ್ಲ, ಹುಳ ಇಲ್ಲದ್ದು ನೋಡ್ಕೊಂಡು ತಗೊಳ್ಳಿ ನೀವು. ಬೆಂಡೆಕಾಯಿನ 4 ಭಾಗನ ಮಾಡಬೇಕು ನಾವು ಈ ಥರ. ನೋಡಿ ಬೀಜ ಎಲ್ಲ ತೆಗಿಯುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಈ ಥರ ನೋಡಿ ಇದೇ ಥರ ಈಗ ಎಲ್ಲವನ್ನು ಇಲ್ಲಿ ಟಚ್ ಇರಬೇಕು, ಗ್ಯಾಪ್ ಕಟ್ ಮಾಡಬಾರ್ದು. ಇದನ್ನು ಇದು ಹಾಗೇ ಇರಬೇಕು, ಹುಳ ಇರಬಾರ್ದು. ನೋಡಿಕೊಂಡು ಚೆನ್ನಾಗಿರುವಂಥ ಬೆಂಡೆಕಾಯಿನ ತಗೊಳ್ಳಿ. ಇದೇ ಥರ ಈಗ ನನಗೆ ಎಷ್ಟು ಬೇಕು ಅಷ್ಟನ್ನು ನಾನು ಕಟ್ ಮಾಡಿ ಇಟ್ಕೋತೇನೆ. ನೋಡಿ ಈ ಥರ ಎಲ್ಲ ಈಗ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇಲ್ಲಿ 1 ಬಟ್ಲಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೇನೆ ನಾನು, ಬೇಸನ್ ಹಿಟ್ಟು. 1 ಟೇಬಲ್ ಸ್ಪೂನ್ ಅಷ್ಟು ಓಂ ಕಾಳು, ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ತಗೊಂಡಿದ್ದೇನೆ. ಹಾಗೆ ಇದಕ್ಕೆ ಸ್ವಲ್ಪ ಇಲ್ಲಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಟಿರುವಂಥದ್ದು, ಮತ್ತು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೇನೆ. ನಿಮಗೆ ಇದಕ್ಕೆ ಬೇಕಂದರೆ ನೀವು ಚಿಲ್ಲಿ ಪೌಡರನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಮೆಣಸಿನ್ಕಾಯಿ ಸ್ವಲ್ಪ ಖಾರದವು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಾ ಇಲ್ಲ, ಹಾಗೆ ಸ್ವಲ್ಪ ಅರಿಶಿನ ಹುಡಿ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಬೇಕಂದರೆ ನೀವು ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡ್ಕೊಳ್ಳಿ. ಒಂದು ಸತಿ ಇದನ್ನು ಹೀಗೇ ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ ಚೆನ್ನಾಗಿ. ನೋಡಿ ಇದಕ್ಕೀಗ ನಾನು ನೀರು ಹಾಕಿ ಈಗ ಹದವಾಗಿ ಮಿಕ್ಸ್ ಮಾಡ್ಕೊತೇನೆ ಚೆನ್ನಾಗಿ. ಇದನ್ನು ನೀರಿನಿಂದ ಹಾಕಿ ಬಜ್ಜಿ ಹಿಟ್ಟು ನಾವು ಕಲಿಸ್ತೀವಿ ನೋಡಿ, ಆ ಥರ ಕಲಿಸ್ಕೊಳ್ಳಿ ಚೆನ್ನಾಗಿ, ಗಂಟಿಲ್ಲದ ಹಾಗೆ ಕಲಿಸ್ಕೊಳ್ಳಿ. ನೀರು ಹಾಕಿ ನೋಡಿ ಇಲ್ಲಿ ಇಷ್ಟು ನಾನೀಗ ಕಲಸಿ ಎತ್ತಿಟ್ಕೊಂಡಿದ್ದೇನೆ. ಎಲ್ಲಿ ಗಂಟಿಲ್ಲದ ಹಾಗೆ ಈ ಥರ ನೋಡಿ. ನೋಡಿ ಇಲ್ಲಿ ಎಣ್ಣೆ ಕೂಡ ಕಾಯ್ತು ಸ್ನೇಹಿತರೆ. ನಾವು ಏನು ಬೆಂಡೆಕಾಯಿನ ತೊಗೊಂಡಿದ್ದೀವಿ ನೋಡಿ, ಇಲ್ಲಿ ಹಿಟ್ಟು ರೆಡಿ ಮಾಡಿಟ್ಟಿದ್ದೀವಲ್ಲ, ಅದಕ್ಕೆ ಈ ಥರ ಒಂದೊಂದೇ ಎಲ್ಲವನ್ನು ಪೀಸ್ಗಳನ್ನ ಸ್ವಲ್ಪ ಬಿಡಿಸ್ಕೊಳ್ಳಿ. ಈ ಥರ ನೋಡಿ ನಾವೇನು ಕಟ್ ಮಾಡಿದ್ದೀವಲ್ಲ ಈ ಥರ ಬಿಡ್ತಾ ಹೋಗ್ಬೇಕು ಅವು ನೋಡಿ. ಈಗ ಇದರೊಳಗಡೆ ಹಾಕ್ತಾ ಹೋಗ್ತೇನೆ. ಬೆಂಡೆಕಾಯಿ ಬಜ್ಜಿ ನಮಗೆ ರೆಡಿ ಆಗುತ್ತೆ. ಇವು ಒಂಥರ ಟೇಸ್ಟಾಗಿ ಬರ್ತಾವೆ ಸ್ನೇಹಿತರೆ. 4 ಕಡೆ ಭಾಗ ಬಿಟ್ಟಿರಬೇಕು ನೋಡಿ. ಇದೇ ಥರ ಈಗ ಎಲ್ಲವನ್ನು ಎಷ್ಟು ಹಿಡಿಯುತ್ತೆ ಎಣ್ಣೆಗೆ ಅಷ್ಟನ್ನು ನಾನಿಲ್ಲಿ ಹಾಕ್ತೇನೆ. ಬೆಂಡೆಕಾಯಿ ನೋಡಿ ನೋಡಿ ಈಗ ತಿರುಗಿಸ್ತೇನೆ ನಾನು. ಇಲ್ಲಿ ಬಿಟ್ಟಿರ್ತಾವೆ ಸ್ನೇಹಿತರೆ, ಅವು ಒಂದೊಂದಾಗೆ ತಿರುಗಿಸ್ತಾ ಹೋಗಿ ನೋಡಿ. ನಿಮಗೆ ಇದಕ್ಕೆ ಬೇಕಂದರೆ ನೀವು ಚಿಲ್ಲಿ ಇದನ್ನು ಹಾಕೋಬೋದು, ಚಿಲ್ಲಿ ಪೌಡರನ್ನು. ನಾನಿಲ್ಲಿ ಯೂಸ್ ಮಾಡಿಲ್ಲ ಚಿಲ್ಲಿ ಪೌಡರು, ಹಾಗೇ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಚಿಲ್ಲಿ ಪೌಡರನ್ನು ಯೂಸ್ ಮಾಡಿಲ್ಲ ನಾನು. ನಿಮಗೆ ಬೇಕನ್ನಿಸಿದ್ರೆ ಖಾರವಾಗಿರಲಿ ಅಂತ ಅನಿಸಿದ್ರೆ ನೀವು ಹಾಕ್ಕೊಳ್ಳಿ. ನೋಡಿ ಇಲ್ಲಿ ರೆಡಿಯಾದ ಬೆಂಡೆಕಾಯಿ ಬಜ್ಜಿನ ನೀವು ಒಮ್ಮೆ ಈ ಥರ ಟ್ರೈ ಮಾಡಿ. ಅನ್ನಕ್ಕೆ ಟೀ ಕಾಫಿ ಒಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೋಡಿ ಈ ಥರ ಮಸ್ತಾಗಿದ್ದಾವೆ. ನೀವು ಒಮ್ಮೆ ಬೆಂಡೆಕಾಯಿ ಬಜ್ಜಿ ರೆಡಿ ಮಾಡ್ಕೊಳ್ಳಿ. ನೋಡಿ ಬೆಂಡೆಕಾಯಿ ಬಜ್ಜಿ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ, ಗರಿ ಗರಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಸ್ನೇಹಿತರೆ. ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಜನರಿಗೆ ಶೇರ್ ಮಾಡಿ. ಸೂಪರ್ ನೋಡಿ, ಅನ್ನಕ್ಕೆ ಸೈಡ್ ಡಿಶ್ ಆಗಿ ಟೀ ಕಾಫಿ ಒಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ.